ಹಿರಿಯರ ಮನೆ, ದೀರ್ಘಕಾಲದಿಂದ 16 ಮಂದಿ ವಾಸಿಸಿದ ಮನೆ, ಅಜೀರ್ಣವಾದ ಮನೆ ಈಗ ನಮ್ಮ ಪ್ರಸಾದ್ ರಾವ್ ಅವರ ಒಂದು ಪ್ರಾಯೋಜಕತ್ವದಲ್ಲಿ ಈ ಊರಿನ ನಾಡಿನ ಹೆಮ್ಮೆಯ ಪುತ್ರ ಆನಂದ ಸಿ ಕುಂದಾರ್ರಿಗೆ 75 ವರ್ಷ ಸಾರ್ಥಕ ಬಾಳ್ವೆಯ ಶುಭಾವಸರದಲ್ಲಿ ತನ್ನ ಗುರುಗಳಿಗೆ ಏನಾದರೂ ಒಂದು ನೆನಪಿನ ಕಾಣಿಕೊಡಬೇಕು ಅಂತ ಪ್ರಸಾದ ಸಂಕಲ್ಪ. ಈ ಮನೆಯವರ 75ರ ಸಂಭ್ರಮದ ರೀತಿಯಲ್ಲಿ ಈಗ ಜ್ಯೋತಿ ಬೆಳಗಿಸಿ ಆನಂದ ಕುಂದಾರರು ಅದನ್ನ ಆ ಮನೆಯ ಮಂದಿಗೆ ಅರ್ಪಿಸ್ತಾರೆ. ಏಕೆಂದರೆ ಮನೆಯ ಒಳಗಡೆ ಕುಳಿತುಕೊಳ್ಳಲು ಕೂಡ ಸಾಧ್ಯವಾಗುತ್ತಿರಲಿಲ್ಲ. ಮಳೆ ಬಂದಾಗ ಒಳಗಡೆ ತುಂಬ ಸೋರುತ್ತಿತ್ತು. ಪಾತ್ರೆಗಳನ್ನು ಇಟ್ಟುಕೊಂಡು ಒಳಗಡೆ ಕುಳಿತುಕೊಳ್ಳುತ್ತಿದ್ದೆವು. ಒಳಗಡೆ ಪುಸ್ತಕಗಳನ್ನು ಇಟ್ಟುಕೊಂಡರೂ ಕೂಡ ಅದು ಒದ್ದೆಯಾಗಿ ಬಿಡುತ್ತಿತ್ತು. ಆದರೆ ಈ ವರ್ಷ ಅದು ಯಾವ ಭಯ ಬೇಸರ ಎನ್ನುವುದು ಇಲ್ಲ. ಏಕೆಂದರೆ ವಿದ್ಯಾಪೋಷಕ ಸಂಸ್ಥೆ ನನಗೆ ಇಷ್ಟು ದೊಡ್ಡ ಸಹಾಯ ಮಾಡಿದೆ ಎಂದು ನಾನು ತುಂಬ ಸಂತೋಷದಿಂದ ಹೇಳಿಕೊಳ್ಳುತ್ತೇನೆ. ಹಾಗೆಯೇ ಪ್ರಸಾದ್ ಸರ್ ಅವರಿಗೆ ನಾನು ತುಂಬ ಹೃದಯದ ಧನ್ಯವಾದವನ್ನು. ಹಾಗೆಯೇ ನಮ್ಮ ಊರಿನವರಾದ ಸಾಮಾಜಿಕ ಸಾಂಸ್ಕೃತಿಕ ಕ್ಷೇತ್ರದಲ್ಲಿ ನಿರಂತರವಾಗಿ ಸೇವೆ ಸಲ್ಲಿಸುತ್ತಿರುವ ಆನಂದ್ ಸಿ ಕುಂದಾರ್ ಅವರಿಗೂ ನನ್ನ ತುಂಬ ಹೃದಯದ ಧನ್ಯವಾದಗಳು. ಪ್ರಸಾದ್ ಸರ್ ಅವರು ಹೇಗೆ ಈ ಮನೆಯನ್ನು ನನಗೆ ನಿರ್ಮಿಸಿಕೊಟ್ಟಿದ್ದರು, ಹಾಗೆ ನಾನು ಒಳ್ಳೆಯ ರೀತಿಯಲ್ಲಿ ಕಲಿತು ವಿದ್ಯಾಪೋಷಕನ ಬಡ ವಿದ್ಯಾರ್ಥಿಗಳಿಗೆ ನನ್ನ ಕೈಲಾದ ಸಹಾಯ ಮಾಡಿ. ನಾವು ಇವತ್ತೇನು ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ, ನಮ್ಮ ಹೆಮ್ಮೆಯ ಸಂಸ್ಥೆ ಯಕ್ಷಗಾನ ಕಲಾರಂಗ, ಅದರ ಅಂಗಸಂಸ್ಥೆ ವಿದ್ಯಾಪೋಷಕ್. ಇದರ ಅಡಿಯಲ್ಲಿ ನಮ್ಮ ವಿದ್ಯಾರ್ಥಿನಿ ಸಾನಿಕಾ, ಅವಳ ಮನೆ ತೀರಾ ದುಸ್ಥಿತಿಯಲ್ಲಿದ್ದದ್ದು. ಅದನ್ನು ಇತ್ತೀಚೆಗೆ ನಮ್ಮ ಸಂಸ್ಥೆಯ ಕಾರ್ಯದರ್ಶಿಯವರಾದ ಶ್ರೀಯುತ ಮುರಳಿ ಕಡೇಕರ್ ಹಾಗೆ ಅಧ್ಯಕ್ಷರಾದ ಶ್ರೀಯುತ ಗಂಗಾಧರ್ ರಾವ್ ಇವರು ಇದನ್ನು ಭೇಟಿ ಮಾಡಿ ಮನೆ ತೀರಾ ದುಸ್ಥಿತಿಯಲ್ಲಿದ್ದನ್ನು ಕಂಡು ಇದನ್ನು ಪುನರ್ ನಿರ್ಮಾಣ ಮಾಡಬೇಕು ಅಂಥೇಳಿ ಅಂದ್ಕೊಂಡು ಈ ಮನೆಯ ಕೆಲಸ ಆಗ್ತಾ ಇರಬೇಕಾದ್ರೆ ಇತ್ತೀಚೆಗೆ ಒಂದು 2 ತಿಂಗಳ ಕೆಳಗೆ ನನ್ನ ತೀರ್ಥರೂಪ ಸಮಾನರಾದ ಶ್ರೀಯುತ ಆನಂದ್ ಸಿ ಕುಂದಾರ್ ಅವರ 75ನೇ ವರ್ಷದ ಹುಟ್ಟುಹಬ್ಬ ನಡೀತು. ಅವತ್ತಿನ ದಿನ ನಾನು ಒಂದು ಸಂಕಲ್ಪ ಮಾಡಿದೆ, ಏನು ಅಂತ ಹೇಳಿದರೆ, ನನ್ನ ಈ ಇಂದಿನ ಉದ್ಯಮ ಬೆಳೀಲಿಕ್ಕೆ ಕಾರಣರಾದ, ಒಂದು ಸ್ಥಾಪನೆಗೆ ಕಾರಣರಾದ ಆನಂದ್ ಸಿ ಕುಂದಾರ್ ಹಾಗೂ ಅವರ ಕುಟುಂಬಸ್ಥರ ಸವಿನೆನಪಿಗಾಗಿ ಒಂದು ಒಳ್ಳೆಯದೇನಾದರೂ ಮಾಡಬೇಕು ಅಂತ ಅಂದುಕೊಂಡು ಈ ಮನೆ ನಿರ್ಮಾಣ ಹಂತದಲ್ಲಿದ್ದಾಗ ನಾನು ಮುರಳಿ ಕಡೇಕರ್ ಅವರ ಹತ್ರ ಹೇಳಿ, ಈ ಮನೆಯ ಏನು ವೆಚ್ಚ, ಪುನರ್ ನಿರ್ಮಾಣದ ವೆಚ್ಚ ಏನಿದೆ ಇದನ್ನು ನಾನು ಸಂಪೂರ್ಣವಾಗಿ ಭರಿಸ್ತೇನೆ ಅಂಥೇಳಿ ಅವ್ರ ಹತ್ರ ಹೇಳಿಕೊಂಡು ಅದನ್ನು ಆದಷ್ಟು ಬೇಗ ಆ ಮನೆಯನ್ನು ಪೂರ್ಣಗೊಳಿಸಿ ಇವತ್ತು ನಾವು ಈ ಮನೆಯನ್ನು ಶ್ರೀಯುತ ಆನಂದ್ ಸಿ ಕುಂದಾರ್ ಹಾಗೂ ಅವರ ಧರ್ಮಪತ್ನಿ ಗೀತಾ ಎ ಕುಂದಾರ್ ಅವರ ಹಸ್ತದಿಂದ ಈ ಮನೆಯನ್ನು ಅರ್ಪಿಸಿ ಇದನ್ನು ನಾವು ಹೇಗೆ ಕೃಷ್ಣಾರ್ಪಣಂ ಅಂತೇಳಿ ಹೇಳ್ತೇವೆ ಹಾಗೆ ಇದನ್ನು ಆನಂದಾರ್ಪಣ ಮಾಡಿದ್ದೇವೆ. ನಿಜವಾಗಿಯೂ ಇವತ್ತು ಭಾಳ ಸಂತೋಷ. ಯಾಕಂತ ಹೇಳಿದರೆ ವಿದ್ಯಾಪೋಷಕ್ ಸಾಧಾರಣ 38ನೇ ಮನೆ ಅಂತ ಹೇಳ್ತಾ ಇದ್ದಾರೆ. ಯಾರು ಕಷ್ಟದಲ್ಲಿದ್ದಾರೆ ಅದರಲ್ಲಿಯೂ ವಿದ್ಯಾಪೋಷಕದ ಸ್ಟೂಡೆಂಟ್ ಇರ್ಬೋದು ಮತ್ತು ಕಲಾವಿದರಿರ್ಬೋದು, ಅವರು ಯಾರು ಅತ್ಯಂತ ಕಷ್ಟದಲ್ಲಿದ್ದಾರೆ, ಅವ್ರನ್ನ ಹೇಗೆ ಅವರ ಒಂದು ಜೀವನ ಪರಿಸ್ಥಿತಿ ಯಾವ ರೀತಿ ಉಂಟು ಅಂಥೇಳಿ ಲೆಕ್ಕ ಹಾಕಿ ಅವರಿಗೆ ಅಲ್ಲಿಂದ ಇಲ್ಲಿವರೆಗೂ ಒಂದು ಒಳ್ಳೆಯ ರೀತಿಯ ಸಹಕಾರ ಕೊಡ್ತಾ
ಅವರಿಗೆ ಬೇಕಾದಂಥ ಮನೆಯಲ್ಲಿದ್ದವರಿಗೆ ಮನೆ, ಮಕ್ಕಳಿಗೆ ಸ್ಕಾಲರ್ಶಿಪ್ಪು ಮತ್ತು ಎಲ್ಲ ರೀತಿಯಲ್ಲಿ ಯಕ್ಷಗಾನ ಕಲಾವಿದರಿಗೆ ಅವರಿಗೆ ಬೇಕಾದಂಥ ವ್ಯವಸ್ಥೆ ಎಲ್ಲ ಮಾಡಿ ಖಂಡಿತ ನಮ್ಮ ಇಡೀ ಜಿಲ್ಲೆ ಅಲ್ಲ, ಇಡೀ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಒಂದು ಮಾದರಿ ಸಂಸ್ಥೆಯಾಗಿ ಮೂಡಿ ಬರ್ತಾ ಇರುವುದು ನಿಜವಾಗಿಯೂ ಭಾಳ ಒಂದು ಖುಷಿ ಕೊಡುವಂಥ ಹಾಗೂ ಸಂತೋಷದಾಯಕವಾದಂಥ ಒಂದು ವಿನಯತೆ, ಎಲ್ರಿಗೂ ಮಾದರಿ. ಖಂಡಿತ ಅವರು ಸ್ಥಾನಿಕಾಗೆ ಇವತ್ತು ವಿದ್ಯಾ ಪೋಷಕರು ಮನೆ ಕಟ್ಟಿಕೊಟ್ಟಿದ್ದಾರೆ. ನಿಜವಾಗಿಯೂ ಪ್ರಸಾದ್ರವರಿಗೆ ಇನ್ನೂ ಹೆಚ್ಚಿನ ಸಾರ್ವಜನಿಕ ಸೇವೆ ಮಾಡುವಂಥ ಶಕ್ತಿ ಆ ದೇವರು ಕೊಡಲಿ. ಖಂಡಿತ ಅವರ ಯಾಕಂತ ಹೇಳಿದರೆ ನಾನು ಇದನ್ನು ನಿರೀಕ್ಷೆ ಮಾಡಲಿಲ್ಲ ನಿಮ್ಮಿಂದ. ಏನೋ ಅಕಸ್ಮಾತ್ತಾಗಿ ನಿಮಗೆ ಮನಸ್ಸು ಬಂತು, ಯಾಕೆ ಇಷ್ಟದ ಈ ರೀತಿ ಮಾಡಿದ್ರೆ ಗೊತ್ತಾ, ಅದರಲ್ಲಿ ನಿಮ್ಮದು ಒಂದು ಫೋಟೋ ಹಾಕಿದ್ರೆ ಅದರಲ್ಲಿ ಸರಿ ನಾ ಇಲ್ಲ ಅದಕ್ಕೆ ವ್ಯವಸ್ಥೆ ಮಾಡ್ತೇವೆ. ಇದು ವಿದ್ಯಾಪೋಷಕ್ಕೆ ಬರಲಿಕ್ಕೆ ಮುಖ್ಯ ಕಾರಣ ಅಂದರೆ ನಮ್ಮ ಎಸ್ ವಿ ಭಟ್ರು ಮತ್ತು ಪ್ರಸಾದರು ಇದ್ದಿದ್ರು ಅವಾಗ. ಅದಕ್ಕೂ ಮೊದಲು ನಾವು ಈ ಕಡೆ ಇರಲಿಲ್ಲ. ಮತ್ತು ಕಡೆಗೆ ನಿಮ್ಮ ಪರಿಚಯ ಆದ ನಂತರ ಎಲ್ಲರೂ ಹೇಳೋದಂದೆ, ವಿದ್ಯಾಪೋಷ ನೀವು ಬಂದು ನಮ್ಮ ಕೆಲಸ ನೋಡಿ ಹೋಗಿ, ನೀವು ಒಂದು ಪೈಸೆ ಕೊಡೋದು ಬೇಡ ಅಂತ ಹೇಳ್ತಾರೆ. ಅವ್ರ ಕೆಲಸ ನೋಡಿದ್ರ ಜೊತೆಗೆ ನಮಗೆ ಅಯ್ಯೋ ಇವರು ಇಷ್ಟು ಕೆಲಸ ಮಾಡುವಾಗ ನಾವೇನಾದರೂ ಕೊಡ್ತಿದ್ರೆ ಆಗೋದಿಲ್ಲ ಅಂತೇಳಿ ನಮ್ಮ ಮನಸ್ಸಿಗೆ ಆಗ್ತದೆ. ಖಂಡಿತ ಆ ದೇಶ ಮಾಡ್ತಾ ಇದ್ದೀವಿ.